ರಾಜಧಾನಿ ಬೆಂಗಳೂರಲ್ಲಿ ಝೋಂಬಿ ಡ್ರಗ್ ಮಾರಾಟ ಆಗ್ತಿದೆ ಅನ್ನುವಂಥ ಆತಂಕದ ಮಾಹಿತಿಯೊಂದು ಕಳೆದ ಹಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಒಂದು ವಿಡಿಯೋದ ಮುಖಾಂತರ ವ್ಯಕ್ತಿಯೊಬ್ಬ ರಸ್ತೆ ಬದಿಯಲ್ಲಿ ನಿಂತು ಓಡಾಡೋದಕ್ಕಾಗದಂಥ ಸ್ಥಿತಿಯಲ್ಲಿ ನಿಂತಿದ್ದ. ಅದೀಗ ಸುಳ್ಳು ಸುದ್ದಿ ಅನ್ನೋದು ಗೊತ್ತಾಗ್ತಾ ಇದೆ. ಆ ವಿಡಿಯೋ ವೈರಲ್ ಮಾಡಿದವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಲಹಂಕ ಪೊಲೀಸರು. ಹೇಮಂತ್ ಅನ್ನುವಂಥ ವ್ಯಕ್ತಿ ವಿಡಿಯೋ ಮಾಡಿದ್ದಂತೆ, ವಿದ್ಯಾರಣ್ಯಪುರದ ನಿವಾಸಿ. ಆ ವಿಡಿಯೋದಲ್ಲಿರುವಂಥ ವ್ಯಕ್ತಿ ಡ್ರಗ್ ನಶೆಯಲ್ಲ ಆ ರೀತಿ ಇರೋದಲ್ಲ, ಆತನಿಗೇನೋ ಆರೋಗ್ಯ ಸಮಸ್ಯೆಯ ಕಾರಣಕ್ಕಾಗಿ ಆ ರೀತಿ ಇದ್ದ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಈಗ ಆ ವಿಡಿಯೋ ಮಾಡಿದಂಥ ವ್ಯಕ್ತಿಯಿಂದ ಒಂದು ಕ್ಲಾರಿಫಿಕೇಶನ್ ವಿಡಿಯೋವನ್ನು ಕೂಡ ಮಾಡಿಸಿದ್ದಾರೆ ಪೊಲೀಸರು, ಅರೆಸ್ಟ್ ಮಾಡಿಸಿ. 7ನೇ ತಾರೀಕಂದು ನಾನು ಕೆಲಸ ಮುಗಿಸ್ಕೊಂಡು ಬಾಗಿಲಿಂದ ರಾಜನಗುಂಟೆ ಹೋಗುವಾಗ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಬಳಿ ಒಬ್ಬ ವ್ಯಕ್ತಿ ಒಂದೇ ಕಡೆ ನಿಂತಿರುವುದನ್ನು ನೋಡಿ ಅದನ್ನು ವಿಡಿಯೋ ಮಾಡಿ ನಾನು ಝಾಂಬಿ ಡ್ರಗ್ ಅಂತೂ ಏನು ತಿಳಿಯದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದನ್ನು ಏನು ತಿಳಿಯದೆ ಹಾಕಿದ್ರಿಂದ ನಾನು ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಕೇಳ್ತಿದ್ದೀನಿ. ಸಾರಿ, ಈ ಥರ ವಿಡಿಯೋ ಇನ್ನೊಂದ್ಸತಿ ಯಾರು ಏನು ತಿಳಿದೆ ಹಾಕಬೇಡಿ. 7ನೇ ತಾರೀಕು. ಇನ್ನು ಈ ವಿಡಿಯೋ ಏನು ಗಮನಿಸಿದ್ರಿ, ಈ ವಿಡಿಯೋವನ್ನು ನಟ ದುನಿಯಾ ವಿಜಯ್ ಕೂಡ ಹಂಚಿಕೊಂಡಿದ್ರು. ಅವರು ಅದನ್ನು ಹಂಚಿಕೊಳ್ಳೋದಕ್ಕೆ ಕಾರಣ ಸದುದ್ದೇಶ ಇತ್ತು. ಅಂದರೆ ಈ ರೀತಿ ಯಾರೂ ಕೂಡ ಮಾಡಬೇಡಿ ಅನ್ನುವಂಥ ಮೆಸೇಜ್ ಕೊಡೋದಕ್ಕೆ ಆ ವಿಡಿಯೋವನ್ನು ಹಂಚಿಕೊಂಡಿದ್ರು. ಈಗ ಅವರಿಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ನಟ ವಿಜಯ್ಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ವಿಡಿಯೋ ಡಿಲೀಟ್ ಮಾಡಿ ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಯಾರ್ಯಾರು ಈ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೋ ಅವ್ರು ಎಲ್ಲರೂ ಡಿಲೀಟ್ ಮಾಡಿ. ದುನಿಯಾ ವಿಜಯ್ ಅವರು ಈ ವಿಡಿಯೋವನ್ನು ಶೇರ್ ಮಾಡೋದರ ಹಿಂದೆ ಸದುದ್ದೇಶ ಇತ್ತು. ಅಂದರೆ ಈ ರೀತಿಯ ಪರಿಸ್ಥಿತಿ ಬರಬಾರದು ಅನ್ನುವಂಥ ಉದ್ದೇಶ ಇತ್ತು. ಪೊಲೀಸರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆ ವಿಡಿಯೋ ಸುಳ್ಳು ಸುದ್ದಿ ಅದು ಅಥವಾ ಸುಳ್ಳು ವಿಡಿಯೋ ಡಿಲೀಟ್ ಮಾಡಿ, ಇನ್ಯಾರೆಲ್ಲ ವಿಡಿಯೋ ಶೇರ್ ಮಾಡಿದ್ದಾರೋ ಅವರು ಕೂಡ ಡಿಲೀಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ನಮಸ್ಕಾರ. ಈಗಾಗಲೇ ನೀವು ಭೀಮಾ ಸಿನಿಮಾ ನೋಡಿದ್ರಿ. ಅದರಲ್ಲಿ ಗಾಂಜಾ ಮತ್ತು ಟೈಡಲ್ ಬಗ್ಗೆ ಮಾತಾಡಿದ್ವಿ. ಈಗ ಹೊಸದೊಂದು ಡ್ರಗ್ ಬೆಂಗಳೂರು ಬಂದಿದೆ ಅನ್ನೋ ಮಾಹಿತಿ ಇದೆ. ಅದು ಝಾಂಬಿ ಅಂತ. ಸೊ ಹಾಗಾಗಿ ಯುವಕರು ತುಂಬ ಹುಷಾರಾಗಿರಬೇಕು. ಯುವಕರಿಗಿನ್ನ ಹೆಚ್ಚಾಗಿ ಜೊತೆಯಲ್ಲಿ ಪೇರೆಂಟ್ಸ್ಗಳು ಕೂಡ ಹುಷಾರಾಗಿ ಮನೆಯಲ್ಲಿರೋ ಮಕ್ಕಳ ಬಗ್ಗೆ ಗಮನ ಹರಿಸ್ಕೊಬೇಕು ಅಂತ ಕೇಳ್ತಾ, ಇದನ್ನು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತೊಂದು ಸರಿ ರಿಕ್ವೆಸ್ಟ್ ಮಾಡ್ಕೋತಾ ಆದಷ್ಟು ಜಲ್ದಿ ಇದು ನಿಜಾನ ಸುಳ್ಳ ಅಂತ ಪತ್ತೆ ಹಚ್ಚಿ ಜನಗಳಿಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ. ಇನ್ನು ಇದೇ ವಿಚಾರಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಝೋಂಬಿ ಡ್ರಗ್ ಅನ್ನೋದಿಲ್ಲ, ಇದು ಸತ್ಯಕ್ಕೆ ದೂರವಾದಂಥ ವಿಚಾರ. ಬೆಂಗಳೂರಲ್ಲಿ ಇಲ್ಲ ಅಂತ ಹೇಳಿದರೆ ಸರಿ, ಆದರೆ ಡ್ರಗ್ ಇಲ್ಲ ಈ ರೀತಿಯದ್ದು ಅಂತ ಹೇಳಿದರೆ ಹೋಮ್ ಮಿನಿಸ್ಟ್ರಿಗೆ ಮಾಹಿತಿಯ ಕೊರತೆ ಇದೆ ಅಂತ ಅರ್ಥ. ಅವ್ರು ಹೇಳ್ತಿದ್ದಾರೆ, ಈ ಕೇಸಿಗೆ ಸಂಬಂಧಿಸಿದಂತೆ ಅವ್ರು ಹೇಳಿದ್ದು ಓಕೆ ಇರಬಹುದೇನೋ, ಆದರೆ ಫೆಂಟನೈಲ್ ಅನ್ನುವಂಥ ಡ್ರಗ್ ಇದೆ, ಅದನ್ನೇ ಝಾಂಬಿ ಡ್ರಗ್ ಅಂತ ಕರೆಯೋದು. ಅದನ್ನು ಅವ್ರು ಹೇಳ್ತಾ ಇರೋದು ಅಂಥ ಡ್ರಗ್ಗೇ ಇಲ್ಲ ಅಂತ. ಇದು ಸುಳ್ಳು. ಓಕೆ, ಇಲ್ಲಿ ಈ ವಿಡಿಯೋದಲ್ಲಿರುವಂಥ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ, ಪಂಜಾಬ್ ಮೂಲದ ವ್ಯಕ್ತಿ, ಅದಕ್ಕೂ ಡ್ರಗ್ಗಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳ್ಕೊಂಡಿದ್ರು. ನಾನು ಅದನ್ನು ಮಾಹಿತಿ ತೊಗೊಂಡೆ ನಿನ್ನೆ ದಿವಸ. ಅದು ಯಾರೋ ಒಬ್ಬ ಹರಿಯಾಣ ಪಂಜಾಬ್ ಬಂದು ಇಲ್ಲಿ ಕೆಲಸಕ್ಕೆ ಬಂದಿದ್ದಾನೆ. ಅವನು ಡ್ರಿಂಕ್ಸ್ ಮಾಡುವಂಥದ್ದು ಅಭ್ಯಾಸ ಅಂತ. ಅವನು ಲಾರಿ ಡ್ರೈವರು. ಅವನು ಹಿಂದೆಲ್ಲ ಪಂಜಾಬ್ನಲ್ಲಿ ಡ್ರಗ್ಸ್ ಏನೋ ಯಾವಾಗಲೂ ತೊಗೊಂಡಿದ್ದ ಅಂತ ಹೇಳಿದ್ನಂತೆ. ಆಮೇಲೆ ಇದು ಯಾವ ಝಾಂಬಿನೂ ಇಲ್ಲ, ಏನಿಲ್ಲ. ಅವನು ಡ್ರಿಂಕ್ಸ್ ತೊಗೊಂಡು ಅದ್ರ ಜೊತೆಯಲ್ಲಿ ಅವನು ಬೇರೆ ಅದೇನೋ ಅವನಿಗೆ ಫಿಟ್ಸ್ ಅಲ್ಲ, ಏನೋ ಕಾಯಿಲೆ ಬರುತ್ತೆ ಅಂತೇಳಿ ಅದಕ್ಕೆ ಮೆಡಿಸಿನ್ ತೊಗೊಂಡಿದ್ನಂತೆ. ಅದ್ರ ಜೊತೆಯಲ್ಲಿ ಡ್ರಿಂಕ್ಸ್ ತೊಗೊಂಡಿದ್ದಾನೆ. ಹಾಗಾಗಿ ಸ್ವಲ್ಪ ಅವನಿಗೆ
ಇದಾಗಿದೆ, ಏನು ಎಫೆಕ್ಟ್ ಆಗಿದೆ. ಅದು ಬಿಟ್ಟರೆ ಯಾವ ಆ ಥರದ್ದು ಕೇಸಸ್ಸು ಎಲ್ಲೂ ಕೂಡ ಬಂದಿಲ್ಲ ಅಂತೇಳಿ ಬೆಳಿಗ್ಗೆ ಕಮಿಷನರ್ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಇದರ ಬಗ್ಗೆ ನಗರ ಪೊಲೀಸ್ ಕಮಿಷನರ್ ಕೂಡ ಮಾತನಾಡಿದ್ದಾರೆ, ನೋಡೋಣ. ವಿಡಿಯೋ ನೋಡಿ ಕೆಲವರು ಅದಕ್ಕೆ ಅದರ ಮೇಲೆ ಆ್ಯಡ್ ಮಾಡಿಕೊಂಡು 20 ಸಾಧಾರಣ 20-30 ಅಕೌಂಟಿಂದ ಅದು ಮತ್ತೆ ಫಾರ್ವರ್ಡ್ ಆಗಿದೆ ಮತ್ತು ಬೇರೆ ರೀತಿಯಿಂದ ಅದಕ್ಕೆ ಆ್ಯಡ್ ಆನ್ ಆಗಿದೆ. ಬೇರೆ ರೀತಿ ಕಥೆಯೆಲ್ಲ ಆ್ಯಡ್ ಮಾಡಿ ಹೇಳಿಕೆ ಕೊಟ್ಟು ಅದರ ಮೇಲೆ ಯಾವುದಕ್ಕೆ ಮೂಲ ಬೇಸಿಸ್ಸೇ ತಪ್ಪಿದೆ. ಸೊ ಮೂಲ ಬೇಸಿಸ್ ಯಾರು ಇದು ಮಾಡಿದ್ರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಾವು ನೋಟಿಸಸ್ ಕೂಡ ಸರ್ವ್ ಮಾಡ್ತಾಯಿದ್ದೀವಿ ಬೇರೆಯವ್ರಿಗೆ ಯಾರ್ಯಾರು ಈ ಥರ ಫಾರ್ವರ್ಡ್ಸ್ ಮಾಡಿದ್ದಾರೆ ಅಥವಾ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ದಾರೆ ಅವರು. ಯಾಕೆಂದರೆ ಆಧಾರ ರಹಿತ ಮಾಡಬಾರ್ದು. ಆಧಾರ ಇದ್ದರೆ ಖಂಡಿತ ನಾನು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ, ನಮ್ಮ ಸಿಟಿ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್ ಅವರು ಅದು ಎಲ್ಲ ಪ್ರತಿಯೊಂದು ಸ್ಟಾಫ್ ಸಿಬ್ಬಂದಿ ಅವರು 0 ಟಾಲರೆನ್ಸ್ ಇದೆ ಡ್ರಗ್ಸ್ ಬಗ್ಗೆ. ಮಾಹಿತಿ ಕೊಟ್ಟರೆ ಖಂಡಿತ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಬಟ್ ಯಾವುದು ಆಧಾರದ ರಹಿತ ಯಾವುದು ಅಲಿಗೇಷನ್ ಮಾಡಬಾರ್ದು. ಕೂಡ ಒಂದು ಶೇರ್ ಮಾಡಿಕೊಂಡು ಈ ರೀತಿ ನೋಟಿಸ್ ಏನಾದರೂ ಕೊಡ್ತೀರಾ? ನಾವು ಪರ್ಟಿಕ್ಯುಲರ್ ಅದ್ರ ಬಗ್ಗೆ ಇಂಥವ್ರ ಬಗ್ಗೆ ನಾವು ಹೇಳಲಿಕ್ಕೆ ಆಗಲ್ಲ. ಯಾರ್ಯಾರು ಇದು ಮಿಸ್ಯೂಸ್ ಮಾಡಿದಾರೋ ಎಲ್ಲರಿಗೂ ನೋಟಿಸ್ ಬರುತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿ. ಚೇತನ್, ಹೋಮ್ ಮಿನಿಸ್ಟ್ರು ಮತ್ತು ಕಮಿಷನರ್ ಮಾತನಾಡಿದ್ದನ್ನು ಗಮನಿಸಿದ್ವಿ. ಈ ವಿಡಿಯೋಗೂ ಜಾಂಬಿ ಡ್ರಗ್ಗಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು, ಓಕೆ ಒಪ್ಕೊಳ್ಳೋಣ. ಬಟ್ ಇಲ್ಲಿ ಪ್ರಶ್ನೆ ಇರೋದು, ಕಮಿಷನರು ಮತ್ತು ಹೋಮ್ ಮಿನಿಸ್ಟ್ರು ರಾಜ್ಯದ ಜನರಿಗೆ ಒಂದನ್ನು ಸ್ಪಷ್ಟಪಡಿಸಿದರೆ ಬೆಟರ್ ಇತ್ತು ಅಂತ ಅನ್ಸುತ್ತೆ. ಫೆಂಟನೈಲ್ ಅನ್ನುವಂಥ ಜಗತ್ತಿನ ಅತ್ಯಂತ ಅಪಾಯಕಾರಿ ಡ್ರಗ್ಗು ಬೆಂಗಳೂರಲ್ಲೂ ಮಾರಾಟ ಆಗ್ತಾ ಇಲ್ಲ, ಬೆಂಗಳೂರಲ್ಲಿ ಸಿಗ್ತಿಲ್ಲ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರೆ ಹೆಚ್ಚು ಸೂಕ್ತ ಆಗ್ತಾ ಇತ್ತು. ರಕ್ಷತ್, ಹೌದು. ಯಾಕಂದರೆ ಆ ರೀತಿಯಾದಂಥ ಒಂದು ಕ್ಲಾರಿಟಿಯನ್ನು ಇಲ್ಲಿ ಕೊಡಬೇಕಿತ್ತು, ಆದರೆ ಆ ಒಂದು ಕೆಲಸ ಆಗಿಲ್ಲ. ಅಂದರೆ ಈ ಜಾಂಬಿ ಡ್ರಗ್ ಅಂತ ಅಂದ್ಬಿಟ್ಟು ಏನು ಹೇಳಲಾಗುತ್ತೆ, ಇದು ವಿಶ್ವದ ಬ್ರೆಜಿಲ್ ಮತ್ತು ವೆನಿಜುವೆಲಾ ಕಡೆಯಿಂದ ಬರುತ್ತೆ. ಒಂದು 3 ಡ್ರಗ್ ಮಾದರಿಗಳನ್ನು ಸೇರಿ ಒಟ್ಟಿಗೆ ಈ ಒಂದು ಡ್ರಗ್ಗನ್ನು ತಯಾರು ಮಾಡಲಾಗುತ್ತೆ. ಹೆರಾಯಿನ್ನು ಮತ್ತು ಫೆಟಾನಿಲ್ಲು ಮತ್ತು ಜನಾಯಿಲ್ ಅನ್ನೋಂತಹ ಒಂದು 3 ಮಾದರಿಯ ಒಟ್ಟು ಸೇರಿಸಿ ಒಂದು ಡ್ರಗ್ಗನ್ನು ಮಾಡಲಾಗುವಂಥದ್ದು. ಜನಾಯಿಲ್ ಅನ್ನುವಂತಹ ಡ್ರಗ್ ಏನಿದೆ, ಈ ಕಾಡು ಪ್ರಾಣಿಗಳನ್ನು ಮತ್ತು ಬರಿಸುವಂತಹ ಒಂದು ಔಷಧಿ ಆಗಿರುತ್ತೆ. ಅದನ್ನು ಒಂದು ಈ ಹೊಸದಾಗಿ ಒಂದು ಡ್ರಗ್ ರೂಪದಲ್ಲಿ ಬೇರೆ ಬೇರೆ ಕಡೆ ಬಳಸ್ತಾ ಇದ್ದಾರೆ. ಅದು ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಏನಾದರೂ ಕ್ವಾಲಿಟಿ ಇದೆಯಾ ಇಲ್ವಾ ಅನ್ನೋ ಒಂದು ಕ್ಲಾರಿಟಿಯನ್ನು ಕೊಡಬೇಕಿತ್ತು. ಆದರೆ ಈ ಒಂದು ವಿಡಿಯೋ ಏನು ವೈರಲ್ ಆಗ್ತಾ ಇದೆ, ಆ ಒಂದು ವಿಡಿಯೋ ಬಗ್ಗೆ ಮಾತ್ರ ಒಂದು ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಈತ ಏನು ಜಾಂಬಿ ಡ್ರಗ್ಗನ್ನು ತಗೊಂಡಿರಲಿಲ್ಲ, ಬೇರೆ ಮೆಡಿಕಲ್ ಸಮಸ್ಯೆ ಇತ್ತು, ಹೀಗಾಗಿ ಆತ ಆ ರೀತಿ ವರ್ತಿಸ್ತಿರುವಂಥ ಅಂತ ಅಂದ್ಬಿಟ್ಟು. ಅಂದರೆ ಈ ಒಂದು ವಿಡಿಯೋವನ್ನು ಏನು ವೈರಲ್ ಮಾಡಿದ್ರು, ಶೂಟ್ ಮಾಡಿದ್ರು, ಆತನಿಂದನೂ ಕೂಡ ಒಂದು ಕ್ಷಮಾಪಣೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮತ್ತು ಅದಲ್ದಿರ ಏನು ಇಡೀ ಒಂದು ಪ್ರಕರಣದಲ್ಲಿ ಏನು ಜಾಂಬಿ ಡ್ರಗ್ ಅನ್ನೋದು ಇದೆಯಾ ಇಲ್ವಾ, ಬಂದಿದೆಯಾ ಇಲ್ವಾ ಅನ್ನೋ ಒಂದು ಕ್ಲಾರಿಟಿಯನ್ನು ಒಂದು ಕೊಟ್ಟಿಲ್ಲ. ಆದರೆ ವಿಡಿಯೋವನ್ನು ಸುಮ್ಮನೆ ವೈರಲ್ ಮಾಡೋರು, ವಿಷಯನ ತಿಳ್ಕೊಳ್ಳೋದೆ ಒಂದು ಸಮಾಜದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಈ ರೀತಿ. ಹೀಗಾಗಿ ಅಂಥವ್ರಿಗೆ ಒಂದು ನೋಟಿಸ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಹೇಳಿರುವಂಥದ್ದು. ಸದ್ಯಕ್ಕೆ ಈ ಒಂದು ವಿಡಿಯೋವಿನ ವಿಚಾರವಾಗಿ ನಟ ದುನಿಯಾ ವಿಜಯ್ ಅವರು ಒಂದು ಜಾಗೃತಿಯನ್ನು ಮೂಡಿಸುವಂತಹ ಸಲುವಾಗಿ ಅವರು ತಮ್ಮ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ರು. ಅದಲ್ದಿರ ಭಾಸ್ಕರ್ ರಾವ್ ಏನಿದ್ದಾರೆ ಅವರು ಕೂಡ ಹಂಚ್ಕೊಂಡಿದ್ರು. ಹೀಗಾಗಿ ಅವ್ರಿಗೂ ಕೂಡ ಒಂದು ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಪೊಲೀಸರು ಇದೀಗ ಮಾಡ್ತಿರುವಂಥದ್ದು. ಒಟ್ಟು 25ಕ್ಕೂ ಹೆಚ್ಚು ಏನು ಅಕೌಂಟ್ಗಳಿಗೆ ಮಂದಿಗೆ ಒಂದು ನೋಟಿಸ್ ಕೊಡೋದಕ್ಕೆ ಚಿಂತನೆಯನ್ನು ಪೊಲೀಸರು ಇದೀಗ ನಡೆಸ್ತಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.